ಗೈಸ್ ಗುಂಡ್ಲುಪೇಟೆ ಲೋಕಲ್ಸ್ ಯಾರ್ಯಾರು ಇನ್ನೂ ಈ ಟೆಂಪಲ್ಗೆ ವಿಸಿಟ್ ಮಾಡಿಲ್ಲ ಪ್ಲೀಸ್ ವಿಸಿಟ್ ಮಾಡಿ ಅಂತ ಹೇಳ್ತಾ ಹಲೋ ಗೈಸ್, ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಬೀಯಿಂಗ್ ಅನಿಲ್ ಲಾಗ್ಗೆ. ಇವತ್ತು ಹೋಯ್ತಿರೋದು ನಮ್ಮ ಊರಿಂದ ಸ್ವಲ್ಪ ಹೊರಗಡೆ ಒಂದು ಟೆಂಪಲ್ ಐತೆ, ಎತ್ತದ್ಬಿಟ್ಟು ಟೆಂಪಲ್ಲು. ಬನ್ನಿ ಆಫ್ ರೋಡಿಂಗು. ಮಧು ಬೈ ನಡ್ರಿ ಬೈ. ಇವರು ನಮ್ಮ ಗೈಡರ್ ಆಗಿ ಮಧು ಬೈ, ಇವರು ಕೂಡ ಬ್ಲಾಗರು. ಸೊ ನೋಡ್ಬೋದು ನೀವು ಯಾವ ಥರ ಐತೆ ಅಂತ ರೋಡ್ಗಳು. ನೋಡಿ ಗೈಸ್, ನಮ್ಮದು ರಥ ನೋಡಿ, ನನ್ನ ತಮ್ಮಂದು. ಈ ಥರ ಒಂದು ತೋಟ ಮಾಡ್ಕೊಬಿಟ್ರೆ ಜೀವನದಲ್ಲಿ ಅತ್ಯದ್ಭುತ. ಅಷ್ಟು ನೋಡ್ಬೋದು. ಫುಲ್ಲು ಸ್ವಲ್ಪ ಕಷ್ಟ ರೋಡು. ಇಲ್ಲಿ ನೋಡಿ, ಇಲ್ಲೆಲ್ಲ ಫುಲ್ ಮಳೆ. ನಿನ್ನೆಯಿಂದೆಲ್ಲ ಮಳೆ ಓದ್ಬಿಟ್ಟೈತೆ. ರೋಡ್ ನೋಡಿ ಗಾಯ್ಸ್ ಹೆಂಗೈತೆ. ಇವಾಗ ಒಂದು ಸ್ವಲ್ಪ ಚೆನ್ನಾಗಿರೋ ರೋಡ್ ಬಂತು. ಗೈಸ್ ಇಷ್ಟು ಒಂದು ಮೇಡ್ ಹತ್ಬಿಟ್ಟು ಇವಾಗ ಮದುವೆ ಹೋಯ್ತವ್ರೆ. ಅವ್ರ ಹಿಂದೆ ಫಾಲೋ ಮಾಡ್ಕೊಂಡು ನಮಗೂ ಗೊತ್ತು ರೂಟು. ಯಪ್ಪ ಫುಲ್ಲು ಕಷ್ಟ ಇದು. ಯಪ್ಪ ಈ ಸೈಕಲ್ ಇಟ್ಕೊಂಡು ಫುಲ್ಲು ಸೈಕ್ ಮಾಡುತ್ತೆ ಇದು ಸೈಕಲ್ ಮಾತ್ರ. ಒಯ್ ಹೋಗ ನಬ್ಬ ನನ್ನ ಸೈಕಲು. ಮೇಡಿ ಗೈಸ್, ಅಲ್ಲೆಲ್ಲ ಫುಲ್ ಮೇಡಿತ್ತು ನೋಡ್ಬೋದು. ಸೊ ಇವಾಗ ಮುಂದೆ ಸ್ವಲ್ಪ ಬದಿ, ನಿನ್ನೆ ಮಳೆ ಹೋದ್ರಿಂದ ಸ್ವಲ್ಪ ಬದಿ ಆಗ್ಬಿಟ್ಟೈತೆ. ಹಂಗೆ ಜಮೀನುಗಳು ನೋಡ್ಕೊಂಡು ಹೊಡಿ 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 ಬಿಸಿಲೇ ಇರಲಿ ಮಳೆಯೇ ಬರಲಿ ರೆಡ್ ಸಿಟಿಲಿ ತಾರ್ ರೋಡ್ ನೋಡಿ ತುಂಬ ಅಂದರೆ ತುಂಬ ಬೇಸರ ಆಗ್ಬಿಟ್ಟಿತ್ತು. ಇವಾಗ ನಮ್ಮೂರಲ್ಲಿ ಮಣ್ಣಿನ ರೋಡ್ ನೋಡಿ ತುಂಬ ಖುಷಿ ಆಯಿತು ಗಾಯ್ಸ್. ನಾವು ಹೋಗ್ತಾ ಇರೋದು ಇವಾಗ ವೀರ ಬಸಪ್ಪನ ಕಟ್ಟೆ. ಇದರಲ್ಲಿ ಮಳೆ ಬರಲಿ, ಒಳ್ಳೆ ಆಫ್ ರೋಡಿಂಗ್ ಅಂದ್ಕೊಳ್ಳಿ. ಒಂದು ಬೆಟ್ಟ ಕಾಣಿಸ್ತೈತೆ. ಇಲ್ಲ ಒಳಕ್ಕೆ ಹೋಗಮ್ಮ ಗೈಸ್. ಟೆಂಪಲ್ಲು ಇದೆ ನೋಡ್ಬೋದು. ಇವಾಗ ಬನ್ನಿ ಒಳಗಡೆ ಹೋಗೋ. ಟೆಂಪಲಿಂದ ಒಳಗಡೆ ಇಲ್ಲಿ ನೀರು ಹರಿತೆ ಗೈಸ್. ಮಳೆ ಹೋದರೆ ಸಕ್ಕತ್ತಾಗಿರುತ್ತೆ ಅಂದ್ಕೊಳ್ಳಿ. ಓಂ ದೇವ ದೇವ್. ಅಮ್ಮ ರಥನ ಹಂಗೆ ಸ್ಟಾರ್ಟ್ ಮಾಡಿಬಿಟ್ಟು ಮದುವೆ ಹೋಯ್ತವ್ರೆ. ಆ ಕಡೆ ಹೋದರೆ ದಡ ಮೀನ್ಸ್ ಕಾಡು ಆ ಕಡೆ ಹೋದರೆ ಕಾಡಿಗೆ ಹೋಗ್ಬೋದು. ಇಲ್ಲಿ ನೋಡಿ ಗೈಸ್, ಇಲ್ಲಿ ಮಳೆ ಹೋದರೆ ಸರಿಯಾಗಿ ಒಳ್ಳೆ ಸೂಪರಾಗಿ ನೀರು ಹರಿಯುತ್ತೆ. ಮಣ್ಣು ನೋಡ್ಬೋದು. ಹೊಡಿ ಮಗ ಗೈಸ್. ನಾವು ಟೆಂಪಲ್ಗೆ ಬಂದುಬಿಟ್ವಿ ಆಲ್ರೆಡಿ. ಒಂದು ನಮ್ಮ ರಥನ ಇಲ್ಲಿ ಪಾರ್ಕಿಂಗ್ ಮಾಡಿಬಿಟ್ಟು ಸಾಕು. ಸೊ ಪಾರ್ಕಿಂಗ್ ಮಾಡಿಬಿಟ್ಟು ಇವಾಗ ಹಂಗೆ ಲಾಕ್ ಹಾಕ್ಬಿಡ್ಬೇಕು. ನಮ್ಮ ಬೈದು ಲಾಕೆ ಇಲ್ಲ, ಏನು ಮಾಡೋದು? ಇಲ್ಲೇ ಇರ್ತೀವಿ, ಎಲ್ಲೂ ಹೋಗಲ್ಲ. ಇವಾಗ ನೋಡ್ಬೋದು ಟೆಂಪಲ್ಲು ಇದೆ ಗೈಸ್. ಒಂದು ಪೀಸ್ ವಾತಾವರಣದಲ್ಲಿ ಒಂದು ಅತ್ಯದ್ಭುತವಾದ ಇವಾಗ ಕನ್ಸ್ಟ್ರಕ್ಷನ್ ಆಗಿರೋದು 2025
ಒಂದು ಅತ್ಯದ್ಭುತವಾದ ಟೆಂಪಲ್ ಅಂತ ಹೇಳ್ಬೋದು. ನೋಡಿ ಗೈಸ್, ಪ್ಯೂರು ಸ್ಟೋನಿಂದ ಕನ್ಸ್ಟ್ರಕ್ಟ್ ಆಗಿರೋದು. ವೆದರ್ ಮಾತ್ರ ಅಲ್ಟಿ ಅಂದ್ಕೊಳ್ಳಿ. ಇಲ್ಲಿ ಅದ್ರ ಪಕ್ಕನೇ ಒಂದು ಕೊಳ ಐತೆ. ಮಧುಬಾಯಿ ಬನ್ನಿ ಬೈ, ಇವಾಗ ಕೊಳದ ಒಳಗಡೆ ಹೋಗೋ ಬನ್ನಿ. ನೋಡ್ಬೋದು ಇಲ್ಲೆಲ್ಲ ಮಳೆ ಓದಿ ನೀರೆಲ್ಲ ನಿಂತೈತೆ. ಮಾರಳ್ಳಿ ಗ್ರಾಮಕ್ಕೆ ಸೇರೋದೊಂದು ಅತ್ಯದ್ಭುತ ಕೊಳ ಅಂತ ಹೇಳ್ಬೋದು. ನೋಡಿ ಗಾಯ್ಸ್, ಪೀಸಾಗೈತೆ. ಒಳಗಡೆ ಹೋಗೋ ಬನ್ನಿ. ನೀರೆಲ್ಲ ಆಲ್ಮೋಸ್ಟ್ ಖಾಲಿ ಆಗಿಬಿಟ್ಟೈತೆ. ಪೀಸಾಗೈತೆ ಫುಲ್ಲು. ವಾವ್, ಕಾಯಿಸಲ್ಲ ಲಿಂಗ ಕಾಣಿಸ್ತಾ ಇರ್ಬೋದು ನಿಮಗೆ. ನೋಡಿ, ಕೆಲವು ಮಾಹಿತಿ ಪ್ರಕಾರ ಇದು ಹಿಮವದ್ ಗೋಪಾಲ ಸ್ವಾಮಿ ಬೆಟ್ಟದಿಂದ ನೀರು ಬರ್ಬೋದು ಅಂತ ಹೇಳ್ತವ್ರೆ. ಅದು ಕನ್ಫರ್ಮ್ ಇಲ್ವ ಅಂತ ಗೊತ್ತಿಲ್ಲ, ಬರುತ್ತೆ ಅಂತ ಹೇಳ್ತವ್ರೆ. ಸೊ ಸದ್ಯಕ್ಕಿರೋ ನೀರು ಇಷ್ಟೇ, ಒಂದು ಇಷ್ಟಿನೇ ಐತೆ ಗೈಸ್. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅದನ್ನ ಹೇಳೋಕ್ಕೆ ಪ್ರಯತ್ನ ಮಾಡ್ತೀನಿ. ಇಲ್ಲೆಲ್ಲ ನೋಡ್ಬೋದು ಒಂದು ಪೀಸ್ ಆಗಿರೋದು. ಒಂದು ಆ ಕಡೆ ಒಂದು ಕೆರೆ ಐತೆ ಚಿಕ್ಕದು. ಇಷ್ಟು ಪ್ರಶಾಂತ ವಾತಾವರಣ ಎಲ್ಲೂ ಸಿಗಲ್ಲ. ಆಮೇಲೆ ಫುಲ್ಲು ಕ್ಲೀನ್ ಐತೆ. ಯಾಕೇಳಿ, ಊರಿಂದ ಔಟ್ಸೈಡ್ ಇರೋದ್ರಿಂದ ಫುಲ್ಲು ಕ್ಲೀನ್ ಐತೆ. ಯಾವುದೇ ಥರ ಗಲೀಜಿಲ್ಲ, ಏನಿಲ್ಲ. ಮತ್ತು ಒಂದು ಅತ್ಯದ್ಭುತ ಕೊಳ ಅಂತ ಹೇಳ್ಬೋದು. ಅದ್ಭುತವಾದ ಇಂಪಾದ ನವಿಲು ಕೂಗ್ತಾ ಇರೋ ದೃಶ್ಯ ಕೇಳಿರ್ಬೋದು. ಮತ್ತು ಪಕ್ಷಿಗಳು ನೋಡಿ, ಅತ್ಯಂತ ಪೀಸ್ಫುಲ್ ಜಾಗ ಅಂತ ಹೇಳ್ಬೋದು ಇದು. ಹಲೋ ಗಾಯ್ಸ್, ನೋಡಿ ಅಕಸ್ಮಾತ್ ಇಲ್ಲಿ ಬರೋದ್ರೆ ಸ್ವಲ್ಪ ಜಾಗೃತಿಯಾಗಿ ಬರಬೇಕು. ನೋಡಿ, ಜಾಗೃತವಾಗಿ ಬರಬೇಕು. ನೋಡಿ, ಹಾವಿನ ಸೋಲ ಇದು. ಹಾವಿನ ಸೋಲೆ ಬೇರೆ ಇದೆ. ಇದ್ರೊಳಗಡೆ ಹಾವುಗಳು ಜಾಸ್ತಿ ಐತೆ. ಸ್ವಲ್ಪ ಒಳಗಡೆ ಹೋಗೋದ್ರ ಬದಲು ಇಲ್ಲೇ ನಿಂತಿದ್ರೆ ಬೆಟರು. ಸ್ವಲ್ಪ ಗಾಯ್ಸ್, ಶಾಂತವಾದ ಒಂದು ವಾತಾವರಣ ಇರೋದ್ರಿಂದ ಹಾವುಗಳು ಮತ್ತು ಬೇರೆ ಕ್ರಿಮಿಕೀಟಗಳು ಜಾಸ್ತಿ ಇಲ್ಲಿರ್ಬೋದು. ಎಸ್ಪೆಷಲಿ ಹಸಿರು ಹಾವುಗಳು ಜಾಸ್ತಿ ಐತೆ ಇಲ್ಲಿ. ಸೊ ತುಂಬ ನೈಟ್ ಇರೋದ್ರಿಂದ ಸ್ವಲ್ಪ ಜಾಗೃತಿಯಾಗಿ ಓಡಾಡಬೇಕು. ಇಲ್ಲಿ ಮರದ ಎಲೆಗಳು ಉದುರಿ ಸ್ವಲ್ಪ ಈ ಥರ ಆಗ್ಬಿಟ್ಟೈತೆ. ಟೈಮ್ ಸಿಕ್ಕಿದ್ರೆ ಕ್ಲೀನ್ ಮಾಡ್ಬೋದು. ಪರ್ಮಿಷನ್ ಎಲ್ಲ ತಗೋಬೇಕು ಅನಿಸುತ್ತೆ, ನೋಡಬೇಕು, ಕೇಳಿ. ನಾನು ನೆಕ್ಸ್ಟ್ ಟೈಮ್ ಊರಿಗೆ ಬಂದಾಗ ಪಕ್ಕ ಇದು ಕ್ಲೀನ್ ಮಾಡುವಂತಹ ಒಂದು ಏನೈತೆ ಒಂದು ಪ್ರೋಗ್ರಾಮು ನಾನು ಮಾಡೋಕ್ಕೆ ಟ್ರೈ ಮಾಡ್ತೀನಿ ಗೈಸ್. ನೋಡೋ, ಪರ್ಮಿಷನ್ ತಗೋಬೇಕು, ಕೇಳಬೇಕು ಎಲ್ಲರೂ. ಮತ್ತು ಒಬ್ಬನ ಕೈಲೇ ಇದಂತೂ ಕಷ್ಟ ಐತೆ. ನೋಡೋಣ. ಇವಾಗ ವೀರ ಬಸಪ್ಪನ ಟೆಂಪಲ್ನ ಮುಂದ್ಗಡೆ ನೋಡೋದು ಬನ್ನಿ. ಇದು ಅತ್ಯದ್ಭುತವಾದ ಟೆಂಪಲ್ಲು, ಕಲ್ಲಿಂದ ಕೂಡ ಕಟ್ಟಿರೋದು. 2025 ಬಿಲ್ಡ್ ಆಯಿತು. ಬಂದರೆ ನಮ್ಮ ಟೆಂಪಲ್ಲು ನೋಡೋದಾದರೆ ಇವಾಗ ಬನ್ನಿ, ನೋಡ್ಬೋದು. ಇಲ್ಲಿ ಒಂದು ಅತ್ಯದ್ಭುತವಾದ ಟೆಂಪಲ್ಲು. ಬೆಳಗ್ಗೆ ನಾವು ದರ್ಶನ ಮಾಡ್ತಾಯಿದ್ದೀವಿ. ಸೊ ವೀರಬಸಪ್ಪನ ದೇವಸ್ಥಾನ, ಮಾಡ್ರಳ್ಳಿ, ಗುಂಡ್ಲುಪೇಟೆ ತಾಲೂಕು. ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ನೋಡ್ಬೋದು ನೀವು ಟೆಂಪಲು. ಐಸ್ ಗುಂಡ್ಲುಪೇಟೆ ಲೋಕಲ್ಸ್ ಯಾರ್ಯಾರು ಇನ್ನೂ ಈ ಟೆಂಪಲ್ಗೆ ವಿಸಿಟ್ ಮಾಡಿಲ್ಲ, ಪ್ಲೀಸ್ ವಿಸಿಟ್ ಮಾಡಿ ಅಂತ ಹೇಳ್ತಾ, ಈ ವ್ಲಾಗ್ ಇಷ್ಟ ಆಗಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಚಾನಲ್ ಯಾರ್ಯಾರು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ, ಜೈ ಹಿಂದ್, ಜೈ ಕರ್ನಾಟಕ. ಮತ್ತು ಈ ವಿಡಿಯೋ ಯಾರ್ಯಾರಿಗೆ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತು ಟೆಂಪಲ್ ಓಪನ್ ಆಗಿಲ್ಲ, ಇಲ್ಲ ಒಳಗಡೆ ತೋರಿಸ್ಬೋದಾಯ್ತು. ನೋಡಿ, ಪೀಸ್ ಆಗೈತೆ.